ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರ ಜೀವನದಲ್ಲಿನ ದೊಡ್ಡ ಕನಸುಗಳಲ್ಲಿ ಒಂದು ಅವರ ಆಯ್ಕೆಯ ನೆಚ್ಚಿನ ಮನೆಯನ್ನು ಖರೀದಿಸುವುದು. ನಾವೆಲ್ಲರೂ ವಾಸಿಸಲು ನಮ್ಮದೇ ಆದ ಸ್ವಂತ ಮನೆ ಇರುವುದನ್ನು ಬಯಸುತ್ತೇವೆ. ಪ್ರತಿ ವರ್ಷ ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯು ಈ ವರ್ಷ ತಮ್ಮದೇ ಆದ ಸ್ವಂತ ಮನೆಯನ್ನು ಖರೀದಿಸುವ ಕನಸು ಕಾಣುವರು. 2026 ವರ್ಷ ಹೊಸ ಭರವಸೆಗಳು ಮತ್ತು ಅವಕಾಶಗಳನ್ನು ತರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಕೆಲವು ವಿಶೇಷ ಗ್ರಹಗಳ ಸಂಚಾರ ಮತ್ತು ಯೋಗಗಳು ರೂಪುಗೊಳ್ಳುತ್ತವೆ. ಇದು ನಿರ್ದಿಷ್ಟ ರಾಶಿಗಳಿಗೆ ತಮ್ಮದೇ ಆದ ಮನೆಯನ್ನು ಖರೀದಿಸಲು ಅವಕಾಶಗಳನ್ನು ಒದಗಿಸುತ್ತದೆ. ಹಾಗಾದರೆ 2026ರಲ್ಲಿ ಯಾವ ರಾಶಿಯವರಿಗೆ ತಮ್ಮದೇ ಆದ ಮನೆ ಖರೀದಿ ಯೋಗವಿದೆ ಎಂದು ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮೇಷರಾಶಿ. ಮೇಷರಾಶಿಯವರಿಗೆ ಮನೆ ಖರೀದಿಗೆ 2026 ಅನುಕೂಲಕರವಾದ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಅಂದುಕೊಂಡ ಮನೆಯನ್ನು ಖರೀದಿ ಮಾಡಬಹುದು. ಹಲವಾರು ಮಾರ್ಗಗಳಿಂದ ಹಣ ಹರಿದು ಬರಲಿದೆ. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ. ಅಧಿಕ ಲಾಭ ನಿಮ್ಮದಾಗುವುದು. ಕಾನೂನು ವಿವಾದದಲ್ಲೂ ನಿಮಗೆ ಜಯ ಸಿಗಲಿದೆ. ಹೀಗಾಗಿ ಈ ಸಮಯ ನಿಮಗೆ ತುಂಬ ಅನುಕೂಲಕರವಾಗಿದ್ದು, ಗ್ರಹಗಳು ಕೂಡ ನಿಮ್ಮ ಜಾತಕದಲ್ಲಿ ಬಲವಾಗಿವೆ. ಮೇಷರಾಶಿಯವರು 2026ರಲ್ಲಿ ಐಷಾರಾಮಿ ಜೀವನವನ್ನು ಆನಂದಿಸುವ ಸಾಧ್ಯತೆ ಇದೆ. ನೀವು ಆರಾಮದಾಯಕ ಮತ್ತು ಅನುಕೂಲಕರ ಜೀವನವನ್ನು ನಡೆಸುವಿರಿ. ಹೊಸ ಆರ್ಥಿಕ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ದೊರೆಯುತ್ತದೆ. ಈ ವರ್ಷ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಧಾರ್ಮಿಕ ತೀರ್ಥಯಾತ್ರೆಗಳಿಗೆ ಅವಕಾಶಗಳು ಎದುರಾಗಬಹುದು. ಆದಾಗ್ಯೂ ಸಂಬಂಧಗಳ ಬಗ್ಗೆ ಚಿಂತನಾಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ. ಸಿಂಹರಾಶಿ. 2026ರಲ್ಲಿನ ಗ್ರಹಗಳ ಸಂಚಾರ ಸಿಂಹರಾಶಿಯವರಿಗೆ ತಮ್ಮದೇ ಆದ ಮನೆ ಮತ್ತು ಆಸ್ತಿಯನ್ನು ಖರೀದಿಸಲು ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತದೆ. ಈ ಅವಧಿಯಲ್ಲಿ ಯಾವುದೇ ವಿವಾದಾತ್ಮಕ ಆಸ್ತಿಯನ್ನು ಖರೀದಿಸುವುದು ಉತ್ತಮ. ನೀವು ತಪ್ಪಾಗಿ ಅಥವಾ ತಿಳಿಯದೆಯೋ ಅಂತಹ ಆಸ್ತಿಯನ್ನು ಖರೀದಿಸಿದರೆ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಆದರೆ ಈ ವರ್ಷ ಗ್ರಹಗಳು ನಿಮ್ಮ ಪರವಾಗಿವೆ. ಈ ವರ್ಷ ಮಂಗಳ ಗ್ರಹ ಸಿಂಹರಾಶಿಯವರಿಗೆ ಮನೆ ಖರೀದಿ ಮಾಡಲು ಅವಕಾಶಗಳನ್ನು ನೀಡಲಿದೆ. ಗುರು ಕೂಡ ಹೊಸ ಮನೆ ಖರೀದಿಗೆ ಅವಕಾಶಗಳನ್ನು ನೀಡುವುದು. ಇದರಿಂದಾಗಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಉಂಟಾಗುವುದಿಲ್ಲ. ಸಿಂಹರಾಶಿಯವರಿಗೆ ಶುಕ್ರ 12ನೇ ಮನೆಯಲ್ಲಿ ಮತ್ತು ಗುರು 6ನೇ ಮನೆಯಲ್ಲಿರುತ್ತಾನೆ. ಪರಿಣಾಮವಾಗಿ ಪ್ರತಿಯುತಿ ದೃಷ್ಟಯೋಗವು ಈ ರಾಶಿಚಕ್ರ ಚಿಹ್ನೆಗೆ ಅನೇಕ ಕ್ಷೇತ್ರಗಳಲ್ಲಿ ಅನುಕೂಲಕರವಾಗಿರುತ್ತದೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಜೊತೆಗೆ ಸಂಪತ್ತಿನ ಹೆಚ್ಚಳವೂ ಆಗಬಹುದು. ವೃತ್ತಿ ಜೀವನದಲ್ಲಿ ಗಮನಾರ್ಹ ಲಾಭಗಳು ಸಹ ಸಾಧ್ಯ. ನೀವು ಕೆಲಸದಲ್ಲಿ ಗಮನಾರ್ಹ ಒತ್ತಡವನ್ನು ಅನುಭವಿಸಬಹುದು. ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವ್ಯವಹಾರದಲ್ಲಿರುವವರು ಸಹ ಗಮನಾರ್ಹ ಲಾಭವನ್ನು ನೋಡಬಹುದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರಬಹುದು. ತುಲಾರಾಶಿ. 2026ರ ವರ್ಷವು ತುಲಾರಾಶಿಯವರಿಗೆ ಸ್ವಂತ ಮನೆ ಖರೀದಿಸುವ ಅದೃಷ್ಟವನ್ನು ನೀಡಲಿದೆ. ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ನೀವು ಮನೆ, ಭೂಮಿ ಅಥವಾ ಹೊಸ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸಬಹುದು. ಈ ಅವಧಿಯಲ್ಲಿ 4ನೇ ಮನೆಯ ಅಧಿಪತಿ ಶನಿಯು 6ನೇ ಮನೆಯಲ್ಲಿರುತ್ತಾನೆ. ಈ ಸಮಯದಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಆಸ್ತಿಗೆ ಸಂಬಂಧಿಸಿದ ಪ್ರಕರಣಗಳು ಅನುಕೂಲಕರವಾಗಿ ಕೊನೆಗೊಳ್ಳುತ್ತವೆ. ಮನೆ ಅಥವಾ ಭೂಮಿ ಖರೀದಿಸುವಲ್ಲಿ ಇದ್ದ ಅಡೆತಡೆಗಳು ಈಗ ಕೊನೆಗೊಳ್ಳುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಈ ವರ್ಷ ಖರೀದಿಸಿದ ಆಸ್ತಿಗಳು ದೊಡ್ಡ ಲಾಭವನ್ನು ನೀಡುತ್ತವೆ. ಆದ್ದರಿಂದ ಇದು ನಿಮ್ಮ ದೀರ್ಘಕಾಲದ ಕನಸು ನನಸಾಗುವ ವರ್ಷವಾಗಿರುತ್ತದೆ. ತುಲಾರಾಶಿಯವರಿಗೆ ಶುಕ್ರ ಗುರು ಪ್ರತಿಯುತಿ ದೃಷ್ಟಿಯೋಗವು ರೂಪುಗೊಳ್ಳುತ್ತಿದ್ದು, ಈ ರಾಶಿಚಕ್ರದ ಸಂಚಾರ ಪಟ್ಟಿಯಲ್ಲಿ ಗುರು 2ನೇ ಮನೆಯಲ್ಲಿ ಹಿಮ್ಮುಖವಾಗಿರುತ್ತಾನೆ ಮತ್ತು ಧನು ರಾಶಿಯಲ್ಲಿ ಅದು 6ನೇ ಮನೆಯಲ್ಲಿರುತ್ತದೆ. ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರು ತಮ್ಮ ಕುಟುಂಬಗಳೊಂದಿಗೆ ಉತ್ತಮ ಸಮಯವನ್ನು ಆನಂದಿಸುತ್ತಾರೆ. ಅವರು ತಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ಅವರ ಜೀವನದಲ್ಲಿ ಸಂತೋಷವೂ ಬರಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿಯೂ ನೀವು ಗಮನಾರ್ಹ
ಲಾಭಗಳನ್ನು ಅನುಭವಿಸಬಹುದು. ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ತಡೆಹಿಡಿಯಲಾದ ಯಾವುದೇ ಹಣವನ್ನು ನೀವು ಮರಳಿ ಪಡೆಯಬಹುದು. ವ್ಯವಹಾರದಲ್ಲಿಯೂ ನೀವು ಗಮನಾರ್ಹ ಲಾಭಗಳನ್ನು ಅನುಭವಿಸಬಹುದು. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಹೋರಾಟವನ್ನು ನೀಡುತ್ತಿರುವುದನ್ನು ಕಾಣಬಹುದು. ಆರೋಗ್ಯದ ವಿಷಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ. ಮಕರ ರಾಶಿ 2026ರಲ್ಲಿ ರೂಪುಗೊಳ್ಳುವ ಶುಭ ಯೋಗಗಳು ಮಕರ ರಾಶಿಯವರಿಗೆ ಹೊಸ ಆಸ್ತಿಗಳನ್ನು ಖರೀದಿಸಲು ಮತ್ತು ಮನೆಗಳನ್ನು ನಿರ್ಮಿಸಲು ಅವಕಾಶಗಳನ್ನು ನೀಡುತ್ತದೆ. ಈ ಯೋಗವು ನಿಮಗೆ ಭೂಮಿ ಮತ್ತು ಆಸ್ತಿ ಖರೀದಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. 2026ರಲ್ಲಿ ಯಾವುದೇ ನಕಾರಾತ್ಮಕ ಗ್ರಹಗಳು ನಿಮ್ಮ 4ನೇ ಮನೆಯಲ್ಲಿ ಬರುವುದಿಲ್ಲ. ಇದರಿಂದಾಗಿ ಮಕರ ರಾಶಿಯವರು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ನೀವು ಹಿಂದೆ ಯಾವುದೇ ಭೂಮಿ ಅಥವಾ ಆಸ್ತಿ ವ್ಯವಹಾರದ ಬಗ್ಗೆ ಚಿಂತಿತರಾಗಿದ್ದಲ್ಲಿ ಆ ಸಮಸ್ಯೆಗಳನ್ನು ಈಗ ಪರಿಹರಿಸಬಹುದು. ಮನೆ ಅಥವಾ ಆಸ್ತಿಯನ್ನು ಖರೀದಿಸುವಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಜನರಿಗೆ ಈಗ ಯಶಸ್ಸು ಸಿಗಲಿದೆ. ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಗುರು ಶುಕ್ರರ ವಿರೋಧವು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು. ಗುರುವು 7ನೇ ಮನೆಯಲ್ಲಿ ಮತ್ತು ಶುಕ್ರ ಮೊದಲ ಮನೆಯಲ್ಲಿರುತ್ತಾನೆ. ಬುಧ ಮತ್ತು ಸೂರ್ಯ ಕೂಡ ಈ ರಾಶಿಚಕ್ರ ಚಿಹ್ನೆಯಲ್ಲಿರುತ್ತಾರೆ. ಮಕರ ರಾಶಿಯ ಸ್ಥಳೀಯರಿಗೆ ಈ ಅವಧಿಯು ಶುಭಕರವಾಗಿರುತ್ತದೆ. ಅವರು ಅನೇಕ ಕ್ಷೇತ್ರಗಳಲ್ಲಿ ಲಾಭ ಪಡೆಯಬಹುದು. ಅದೃಷ್ಟ ನಿಮಗೆ ಅನುಕೂಲಕರವಾಗಬಹುದು. ಕಾನೂನು ಸಮಸ್ಯೆಗಳು ಬಗೆಹರಿಯಬಹುದು. ಮಾನಸಿಕ ಒತ್ತಡ ನಿವಾರಣೆಯಾಗಬಹುದು. ವೃತ್ತಿ ಜೀವನದಲ್ಲಿ ಗಮನಾರ್ಹ ಲಾಭಗಳು ಸಹ ಸಾಧ್ಯ. ಅನೇಕ ಭರವಸೆಯ ನಿರೀಕ್ಷೆಗಳು ನಿಮಗಾಗಿ ಕಾಯುತ್ತಿವೆ. ಪ್ರಗತಿಯ ಜೊತೆಗೆ ಸಂಬಳ ಹೆಚ್ಚಳ ಸಾಧ್ಯ. ಆರ್ಥಿಕವಾಗಿ ನೀವು ಅನಗತ್ಯ ವೆಚ್ಚಗಳಿಂದ ಮುಕ್ತರಾಗಬಹುದು. ನೀವು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಬಹುದು. ವ್ಯವಹಾರಕ್ಕೂ ಲಾಭವಾಗಬಹುದು. ಇದು ಗಣನೀಯ ಲಾಭವನ್ನು ಗಳಿಸಬಹುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗಬಹುದು. ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ವೈವಾಹಿಕ ಸಂತೋಷವನ್ನು ತರುತ್ತದೆ. ಹೊಸ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಕೆಲಸದ ಬಗ್ಗೆ ಹೆಚ್ಚಿನ ಗೌರವವನ್ನು ಪಡೆಯಲಾಗುತ್ತದೆ. ಉದ್ಯಮಿಗಳು ಲಾಭ ಮತ್ತು ಪಾಲುದಾರಿಕೆಯಿಂದ ಲಾಭ ಪಡೆಯಬಹುದು. ನಿಮ್ಮ ಕುಟುಂಬದಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ವೈವಾಹಿಕ ಜೀವನವು ಹೆಚ್ಚು ಸಾಮರಸ್ಯದಿಂದ ಕೂಡಿರುತ್ತದೆ. ಕುಟುಂಬ ಜೀವನ ಆನಂದದಾಯಕವಾಗಿರುತ್ತದೆ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುವವರಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಉದ್ಯಮಿಗಳು ಹಣ ಗಳಿಸಬಹುದು ಮತ್ತು ತಮ್ಮ ಖ್ಯಾತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಈ ಕೇತು ಸಂಚಾರವು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಅದೃಷ್ಟವನ್ನು ತರುತ್ತದೆ. ಆರ್ಥಿಕ ಯೋಗಕ್ಷೇಮ ಬಲಗೊಳ್ಳುತ್ತದೆ ಮತ್ತು ಹಣದಲ್ಲಿ ಅಡಚಣೆ ಉಂಟಾಗುವ ಸಾಧ್ಯತೆಗಳಿವೆ. ವ್ಯವಹಾರವು ಗಮನಾರ್ಹವಾಗಿ ಬೆಳೆಯುತ್ತದೆ ಮತ್ತು ಹೊಸ ಸಾಧನೆಗಳು ನಿಮ್ಮ ಮೇಲೆ ಬೀಳಬಹುದು. ಸುಧಾರಿತ ಆರೋಗ್ಯ ಮತ್ತು ಪ್ರಮುಖ ಪ್ರವಾಸದ ಪ್ರಯೋಜನಗಳು ಸಹ ಸಾಧ್ಯವಿದೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಮೀನರಾಶಿಯವರಿಗೆ ಕೇತು ಹಲವು ಕ್ಷೇತ್ರಗಳಲ್ಲಿ ಪ್ರಯೋಜನಕಾರಿಯಾಗಬಹುದು. ಆದರೆ ಶನಿಯ ಸಾಡೆ-ಸಾತಿ ಇನ್ನೂ ನಡೆಯುತ್ತಿರುವುದರಿಂದ ಎಚ್ಚರಿಕೆ ಅಗತ್ಯ. ಈ ವರ್ಷ ಆದಾಯ ಹೆಚ್ಚಾಗಬಹುದು, ಆದರೆ ನೀವು ಐಷಾರಾಮಿ ವೆಚ್ಚಗಳ ಬಗ್ಗೆ ಜಾಗರೂಕರಾಗಿರಬೇಕು. ಸವಾಲುಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯಕವಾಗುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಮುಖ್ಯ. ಮೀನರಾಶಿಯವರಿಗೆ ಪೂರ್ವಜರ ಆಸ್ತಿ ಮತ್ತು ಹೂಡಿಕೆಗಳಿಗೆ ಕೇತು ಪ್ರಯೋಜನಕಾರಿಯಾಗುತ್ತಾನೆ. ಈ ವರ್ಷ ನೀವು ಆಸ್ತಿಯಿಂದ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಹಠಾತ್ ಹಣದ ಒಳಹರಿವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತದೆ. ಹೊಸ ವೃತ್ತಿ ಜೀವನದ ಮೈಲುಗಲ್ಲುಗಳ ಸಾಧ್ಯತೆ ಇದೆ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ಮತ್ತು ಉದ್ಯಮಿಗಳು ಗಣನೀಯವಾಗಿ ಲಾಭವನ್ನು ಗಳಿಸುತ್ತಾರೆ. ಇದಲ್ಲದೆ ಜೀವನದಲ್ಲಿ ಗಮನಾರ್ಹ ಸಂತೋಷದ ಸಾಧ್ಯತೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.